ಹಾಯ್ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಈ ವಿಡಿಯೋದಲ್ಲಿ ಎರಡು ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ. ಒಂದು PGCET ಬಗ್ಗೆ, ಇನ್ನೊಂದು MBA ಬಗ್ಗೆ. ನನ್ನ ಬಗ್ಗೆ ಹೇಳ್ತೀನಿ. ನಾನು MBA ಫೈನಲ್ ಇಯರ್ ಓದ್ತಾ ಇದ್ದೀನಿ. ಇನ್ನೇನು ಆಲ್ಮೋಸ್ಟ್ ಮುಗಿತಾ ಬರ್ತಿದೆ, MBA ಮುಗಿಯುತ್ತೆ. ಸೊ ನನ್ನ ಜೂನಿಯರ್ಸ್ ಕೇಳೋದಿಷ್ಟೇ, ಅಣ್ಣ ಯಾವ ರೀತಿ MBA ಜಾಯ್ನ್ ಆಗೋದು, ಯಾವ ರೀತಿ PGCET ಎಕ್ಸಾಮಿನೇಷನ್ ಬರೆಯೋದು. ಬಿಕಾಸ್ ತುಂಬ ಜನಕ್ಕೆ ಐಡಿಯಾ ಇರೋದಿಲ್ಲ PGCET ಎಕ್ಸಾಮಿನೇಷನ್ ಅಂದರೆ ಏನು, ಸೊ ಏನಕ್ಕೆ ಬರೀತಾರೆ PGCET ಎಕ್ಸಾಮಿನೇಷನ್ ಅಂತ. ಇನ್ನು ಕೆಲವರಿಗೆ PGCET ಬಗ್ಗೆ ಗೊತ್ತಿರುತ್ತೆ, MBA ಅಡ್ಮಿಷನ್ ಆಗೋದು ಗೊತ್ತಿರುತ್ತೆ, ಬಟ್ MBA ಮಾಡಬೇಕು ಅಂತ ಐಡಿಯಾ ಇರುತ್ತೆ. ಸೊ ಅದರೊಳಗಡೆ MBA ಒಳಗಡೆ ಏನೆಲ್ಲ ಓದ್ತಾರೆ, MBA ಅಂದರೆ ಏನಿರುತ್ತೆ, ಸೊ ಎಷ್ಟೆಲ್ಲ ಯಾವ ರೀತಿ ಕರಿಕ್ಯುಲಮ್ ಇರುತ್ತೆ ಅಂತ ಒಂದು ಐಡಿಯಾ ಇರೋದಿಲ್ಲ. ಸೊ ಇದ್ರ ಬಗ್ಗೆ ಕ್ಲಿಯರಾಗಿ ವಿತೌಟ್ ಎನಿ ಕನ್ಫ್ಯೂಷನ್, ಬಿಕಾಸ್ ನಾನು PGCET ಎಕ್ಸಾಮಿನೇಷನ್ ಬರೀಬೇಕು ಅಂದಾಗ ನನಗೆ ತುಂಬ ಡೌಟ್ಸ್ ಇರೋದು, ಬಟ್ ಯಾರ ಹತ್ರ ಹೇಳೋದು, ಯಾರನ್ನ ಕೇಳೋದು ಅಂತ ಒಂದು ಕ್ಲಾರಿಟಿ ಇರಲಿಲ್ಲ. ಬಿಕಾಸ್ ನನಗೆ ಯಾರೂ ಐಡಿಯಾ ಇರಲಿಲ್ಲ, ಯಾರೂ ಪರಿಚಯ ಇರಲಿಲ್ಲ. ಬಟ್ ಈ ಥರ ಸಿಚುವೇಷನಲ್ಲಿ ನಿಮ್ಮಂಥವರು ಕೆಲವರು ಇರ್ತಾರೆ, ಲೈಕ್ ಸೊ ಅಂಥವ್ರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತೇನೆ. ಫುಲ್ ಕ್ಲಾರಿಟಿ ಕೊಡೋದಕ್ಕೋಸ್ಕರ ಅಬೌಟ್ ಎನಿಥಿಂಗ್, ಯಾವುದಾದ್ರೂ ಎನಿ ಡೌಟ್ಸ್ ಇರ್ಬೋದು, ಲೈಕ್ PGCET ಬಗ್ಗೆ ಇರ್ಬೋದು, ಲೈಕ್ MBA ಬಗ್ಗೆ ಇರ್ಬೋದು, ಏನೆಲ್ಲ ಜರ್ನಿ ಹೆಂಗಿರುತ್ತೆ, ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಿಮಗೆ ಶೇರ್ ಮಾಡ್ತೀನಿ. ಸೊ ನಿಮಗೊಂದು ಐಡಿಯಾ ಬರಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬಿಕಾಸ್ ನಾನು ಆಲ್ರೆಡಿ ಮಾಡಿದ್ದೀನಿ PGCET ಎಕ್ಸಾಮಿನೇಷನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ನೀವು ಬೇಕಾದ್ರೆ ಹೋಗಿ ನೋಡ್ಕೊಬೋದು. ಇನ್ನೊಂದು MBA ಬಗ್ಗೆ, ವೈ MBA ಅಂತ ಒಂದು ಸ್ಪೆಷಲ್ ವಿಡಿಯೋ ಮಾಡಿದ್ದೀನಿ MBA ಬಗ್ಗೆ. ಯಾರಾದರೂ MBA ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋದು, ಸೊ ಅದನ್ನು ಹೋಗಿ ನೋಡ್ಬೋದು. ಸೊ ಅಲ್ಲಿ ಕ್ಲಾರಿಟಿ ಬರುತ್ತೆ. ಬಟ್ ಈ ವಿಡಿಯೋ ಒಂದು ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋ ಥರ ಇರುತ್ತೆ. ಬಿಕಾಸ್ ನೀವು ನಾಲೆಜ್ ಬೇಕು ಅಂದರೆ ಜಸ್ಟ್ ಹೋಗಿ ChatGPT ಟೂಲ್ಸಲ್ಲಿ ಹೋಗಿ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿದೆ PGCET ಬಗ್ಗೆ ಕ್ಲಿಯರ್ ಐಡಿಯಾ ಬರುತ್ತೆ. ಬಟ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ, ಒಂದು ನಿಮ್ಮ ಎಲ್ಲ ಕನ್ಫ್ಯೂಷನ್ನ ದೂರ ಮಾಡುತ್ತೆ. ಫಸ್ಟ್ ಲೆಟ್ಸ್ ಟಾಕ್ ಅಬೌಟ್ PGCET ಬಗ್ಗೆ ಮಾತಾಡ್ತಾ ನೆಕ್ಸ್ಟ್ MBA ಬಗ್ಗೆ ಮಾತಾಡೋಣ. ನಾನು ಶುರು ಮಾಡಿದಾಗ ನಾನು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್, ಸೊ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಓದ್ತಿದ್ದೆ. ಸೊ ನನಗೆ MBA ಮಾಡಬೇಕು ಅಂತ ಒಂದು ಐಡಿಯಾ ಇರುತ್ತೆ. ಯಾಕಂದರೆ ನಾನೊಂದು ಬಿಸ್ನೆಸ್ ಫೀಲ್ಡ್ ಕಡೆ ಹೋಗಬೇಕು. ಏನಕ್ಕೆ MBA ಮಾಡಬೇಕು, ಯಾಕೆ ಅಂತಂದರೆ ನಾನು ಒಂದು ಬಿಸ್ನೆಸ್ ಫೀಲ್ಡ್ ಕಡೆ ಹೋಗಬೇಕು ಅಂತ MBA ಬಗ್ಗೆ ತಿಳ್ಕೊಂಡಿದ್ದೆ. ಸೊ MBA ಮಾಡಿದರೆ ಒಂದು ಬಿಸ್ನೆಸ್ ನಾಲೆಜ್ ಬರುತ್ತೆ. ಸೊ ಆ ನಾಲೆಜ್ನ ನಾನು ನನ್ನ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಮಾಡ್ಬೋದು ಅಂತ ನಾನು MBA ಓದಬೇಕು ಅಂತ ಒಂದು ಐಡಿಯಾ ಇತ್ತು. ಬಟ್ MBAದಲ್ಲಿ ಯಾವ ರೀತಿ ಕರಿಕ್ಯುಲಮ್ ಇದೆ, ಯಾವ ರೀತಿ ಅಕಾಡೆಮಿಕ್ಸ್ ಕೆಲವೊಂದು ಕಾಲೇಜಸ್ ಎಲ್ಲ ಫಾಲೋ ಮಾಡ್ತಾ ಇದ್ದಾರೆ, ಲೈಕ್ ಎಷ್ಟು ಸೆಮ್ ಇರುತ್ತೆ, ಏನೆಲ್ಲ ಸಬ್ಜೆಕ್ಟ್ಸ್ ಓದ್ತಾರೆ, ಲೈಕ್ ಡ್ಯೂಲ್ ಸ್ಪೆಷಲೈಸೇಷನ್ ಅಂತಾರೆ. ಸೊ ಅದೆಲ್ಲ ಐಡಿಯಾ ಇರಲಿಲ್ಲ. ಬಟ್ MBA ಜಾಯಿನ್ ಆಗಬೇಕಂದ್ರೆ ಯಾವ ಎಕ್ಸಾಮ್ಗೆ ಓದಬೇಕು ಅಂತ ರಿಸರ್ಚ್ ಮಾಡಿದಾಗ ನನಗೆ ಬಂದಿದ್ದು CAT ಎಕ್ಸಾಮ್ ಬಗ್ಗೆ. ನಿಮಗೆಲ್ಲ ಗೊತ್ತಿರುತ್ತೆ CAT ಎಕ್ಸಾಮ್ ಬಗ್ಗೆ. ಇದೊಂದು ಟಾಪ್ ನಾಚ್ ಎಕ್ಸಾಮಿನೇಷನ್. ಓಕೆ, ಇದೊಂದು ತುಂಬ ಡಿಫಿಕಲ್ಟ್ ಹೈ ಲೆವೆಲ್ ಎಕ್ಸಾಮಿನೇಷನ್ ಇರುತ್ತೆ. CAT ಆಗಿರಲಿ, SAT ಆಗಿರಲಿ, ಟಾಪ್ ಕಾಲೇಜಸಲ್ಲಿ ನಮಗೆ ಸೀಟ್ ಬರುತ್ತೆ. ನಾನು ತುಂಬ ಟ್ರೈ ಮಾಡಿದೆ, ಬಟ್ ಸಿಗಲಿಲ್ಲ. ಸೊ ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ಕರ್ನಾಟಕದಲ್ಲಿ ಟಾಪ್ ಕಾಲೇಜಸಲ್ಲಿ ಸೀಟ್ ಸಿಗುತ್ತೆ. ಸೊ ಯಾವ ರೀತಿ ಅಂದರೆ PGCET ಎಕ್ಸಾಮಿನೇಷನ್ ಮೂಲಕ ಅಂತ ನನಗೆ ಅರ್ಥ ಆಯಿತು. ಸೊ PGCET ಒಂದು ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್. ನಮ್ಮ ಕರ್ನಾಟಕ ಗೌರ್ಮೆಂಟ್ KA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕಂಡಕ್ಟ್ ಮಾಡೋಂಥ ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ PGCET, ಪೋಸ್ಟ್ ಗ್ರ್ಯಾಜುಯೇಟ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಓಕೆ, ಐ ಥಿಂಕ್ ತುಂಬ ಜನಕ್ಕೆ ಐಡಿಯಾ ಇರುತ್ತೆ. ಸೊ ಯಾರು ಎಕ್ಸಾಮಿನೇಷನ್ ಬರೀತಾರೆ ಅಂದರೆ, ಪೋಸ್ಟ್ ಗ್ರ್ಯಾಜುಯೇಷನ್ ಯಾರಾದರೂ ಮಾಡಬೇಕು ಅಂದ್ಕೊಂಡಿದ್ರೆ, ಲೈಕ್ MTech ಆಗಿರಲಿ, MBA ಆಗಿರಲಿ, MCA ಆಗಿರಲಿ, ಈ ಥರ ಯಾರು ಪೋಸ್ಟ್ ಗ್ರ್ಯಾಜುಯೇಟ್ ಎಕ್ಸಾಮಿನೇಷನ್ ಬರೀಬೇಕು ಅಂದ್ಕೊಂಡಿರ್ತಾರೋ ಅವರು PGCET ಎಕ್ಸಾಮಿನೇಷನ್ ಬರೆದು ಟಾಪ್ ಕಾಲೇಜಸಲ್ಲಿ ನೀವು ಸೀಟ್ ತೊಗೊಬೋದು, ಗೌರ್ಮೆಂಟ್ ಸೀಟ್ ತೊಗೊಬೋದು. ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ತೊಗೊಳೋದಕ್ಕೋಸ್ಕರ ಅಥವಾ ಗೌರ್ಮೆಂಟ್ ಕಾಲೇಜಲ್ಲಿ ತೊಗೊಳೋದಕ್ಕೆ ಸೊ ಎಕ್ಸಾಮ್ ಬರೀತೀರಾ. ಫಸ್ಟು ಎಕ್ಸಾಮ್ ಬರೆದಾದ್ಮೇಲೆ ನೀವು ರ್ಯಾಂಕ್ ತೊಗೊತೀರಾ. ರ್ಯಾಂಕ್ ತೊಗೊಂಡಿದ್ದಾದಮೇಲೆ ಸೀಟ್ ಅಲೋಕೇಟ್ ಮಾಡ್ತಾರೆ. ಆಮೇಲೆ ನೀವು ಅಡ್ಮಿಷನ್ ಆಗ್ತೀರಾ. ಇಲ್ಲಿ ತುಂಬ ಜನಕ್ಕೆ ಡೌಟ್ಸ್ ಏನಿದೆ ಅಂದರೆ, ಇದು ಆಲ್ಮೋಸ್ಟ್ ಅಲ್ಲಿ ಕೆಲವ್ರಿಗೆ ಗೊತ್ತಿರುತ್ತೆ, ಬಟ್ ಇಲ್ಲಿ ಡೌಟ್ಸ್ ಏನಂದರೆ ಯಾವ ರೀತಿ ಫೀಸ್ ಸ್ಟ್ರಕ್ಚರ್ ಇರುತ್ತೆ, ಸೊ ಮ್ಯಾನೇಜ್ಮೆಂಟ್ ಕೋಟಾ ಹೆಂಗಿರುತ್ತೆ, ಅಥವಾ PGCET ಮೂಲಕನೇ ಯಾಕೆ ಹೋಗಬೇಕು ಅಂತ ಒಂದು ಡೌಟ್ ಇರುತ್ತೆ. ಇನ್ನೊಂದು, ನಾನು ಸೆಲ್ಫ್ ಸ್ಟಡಿ ಮಾಡ್ತಾಯಿದ್ದೀನಿ, ಇಟ್ಸ್ ಓಕೆನಾ, ಅಥವಾ ಏನಾದರೂ ಕೋಚಿಂಗ್ ಹೋಗ್ಬೇಕಾದ್ರೆ ಕ್ರ್ಯಾಕ್ ಮಾಡಬೇಕಂದ್ರೆ ಈ ಎಕ್ಸಾಮಿನೇಷನ್ ಒಳ್ಳೆ ರ್ಯಾಂಕ್ ಬರಬೇಕಾದ್ರೆ ಅಂತ ಒಂದು ಡೌಟ್ ಇರುತ್ತೆ. ನೋಡಿಪ್ಪ, ನಾನೊಂದು ಕ್ಲಾರಿಟಿ ಕೊಡ್ತೀನಿ ಇವತ್ತು. ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸ್ ನಿಮಗೊಂದು ಕ್ಲಾರಿಟಿ ಡೆಫಿನೆಟ್ಲಿ ಕೊಡುತ್ತೆ. ನಾನು ಶುರು ಮಾಡಿದಾಗ PGCETಗೆ ಆಲ್ರೆಡಿ ನಾನು CAT ಎಕ್ಸಾಮ್ಗೋಸ್ಕರ ಓದ್ತಿದ್ದೆ. ಓನ್ ಸ್ಟಡಿ, ಸೆಲ್ಫ್ ಸ್ಟಡಿನೇ. ನಾನು ಯಾವುದೇ ಕೋಚಿಂಗ್ ತೊಗೊಂಡಿಲ್ಲ, ಯೂಟ್ಯೂಬ್ ಸೇರಿ ನೋಡ್ತಿಲ್ಲ, ಜಸ್ಟ್ ನಾನೇ ಸ್ಟಡಿ ಮಾಡ್ಕೊತಾ ಇದ್ದೆ. ಸೊ ಅದು ನನಗೆ PGCET ತುಂಬ ಹೆಲ್ಪ್ ಆಯಿತು. ನನಗೂ ಫಸ್ಟ್ PGCET ಬಗ್ಗೆ ಒಂದು ಚೂರು ಐಡಿಯಾ ಇರಲಿಲ್ಲ, ಬಟ್ ಆಮೇಲೆ ಇದ್ರ ಬಗ್ಗೆ ಗೊತ್ತಾದಮೇಲೆ ಅಪ್ಲೈ ಮಾಡಿದ್ದಾದಮೇಲೆ ನಾನು ಒಂದು ಈಸಿ ಆಯಿತು. ಯಾಕಂದರೆ CAT ಎಕ್ಸಾಮ್ಗೆ ಓದ್ತಿದ್ದೆ. ಸೆಲ್ಫ್ ಸ್ಟಡಿ ಅನ್ನೋದು ದಟ್ಸ್ ಎನಫ್ ಆ್ಯಕ್ಚುಲಿ. ಈ PGCET ಎಕ್ಸಾಮಿನೇಷನ್ಗೆ ನೀವು ಓನಾಗಿ ಓದ್ಕೊಂಡ್ರೆ ಇಟ್ಸ್ ಓಕೆ, ಸಾಕು. ಆರಾಮ್ಸೆ ಒಳ್ಳೆ ರ್ಯಾಂಕ್ ತೊಗೊಂಡು ಟಾಪ್ ಕಾಲೇಜಸಲ್ಲಿ ನೀವು ಸೀಟ್ ತೊಗೊತೀರಾ. ಕೋಚಿಂಗ್ ಹೋಗ್ಬೇಕಂದ್ರೆ ಡೆಫಿನೆಟ್ಲಿ ಕೋಚಿಂಗ್ ಹೋಗಬೇಕು ಅಂದರೆ ಮಾತ್ರ ಹೋಗಿ. ನೀವೇನಾದರೂ ನಿಮ್ಮ ಹತ್ರ ಅಮೌಂಟ್ ಇದ್ದು ಹೋಗ್ಬೋದು, ಕೋಚಿಂಗ್ ಹೋಗೋಣ ಅಂತ ನಿಮ್ಗೆ ಅನಿಸಿದರೆ ಹೋಗಿ. ಅಥವಾ ಕೋಚಿಂಗ್ ಅವಶ್ಯಕತೆ ಕಂಪಲ್ಸರಿ ಅಂದರೆ ನೋ, ಕೋಚಿಂಗ್ ಏನು ಅವಶ್ಯಕತೆ ಇಲ್ಲ, ಕಂಪಲ್ಸರಿ ಏನಿಲ್ಲ. ನನ್ನ ಪ್ರಕಾರ ಕೇಳಿದ್ರೆ ಕೋಚಿಂಗ್ ಹೋಗೋ ಅವಶ್ಯಕತೆ ಇಲ್ಲ PGCET ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡಬೇಕಾದ್ರೆ. ಬಿಕಾಸ್
ನೀವು ಗಮನಿಸಿ ಆಲ್ಮೋಸ್ಟ್ ಆಲ್ ಕ್ವಶನ್ ಪೇಪರ್ಸ್ ನೋಡಿ, ನೀವು ಆಲ್ಮೋಸ್ಟ್ ಆಲ್ ತುಂಬ ಈಸಿ ಲೆವೆಲ್ ಕ್ವಶನ್ಸ್ ಕೊಟ್ಟಿರ್ತಾರೆ. ನೀವು ಸಿಲೆಬಸ್ ತೊಗೊಂಡು ಪ್ರೀವಿಯಸ್ ಇಯರ್ 2-3 ಕ್ವಶನ್ಸ್ ಪೇಪರ್ ನೋಡಿದರೆ ನಿಮ್ಗೆ ಒಂದು ಕ್ಲಾರಿಟಿ ಬಂದುಬಿಡುತ್ತೆ ಯಾವ ಲೆವೆಲ್ಗಿದೆ ಅಂತ. ಒಂದು ನಾರ್ಮಲ್ ಬುಕ್ ತೊಗೊಂಡು ಓದಿದ್ರು ಆಲ್ಮೋಸ್ಟ್ ಆಲ್ ಸಾಲ್ವ್ ಮಾಡಿದರೆ ಪ್ರತಿ ಕಾನ್ಸೆಪ್ಟ್ ಮೇಲೂ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ನೀವು ಆಲ್ರೆಡಿ ಆಲ್ಮೋಸ್ಟ್ ಆಲ್ ಎಲ್ಲ ಕ್ವಶನ್ಸು ಕ್ರ್ಯಾಕ್ ಮಾಡ್ಬೋದು. ಸೊ ಅದ್ರ ಬಗ್ಗೆನೂ ಕ್ಲಾರಿಟಿ ಕೊಡ್ತೀನಿ, ಯಾವ ಸಿಲೆಬಸಲ್ಲಿ ಏನೇನೆಲ್ಲ ಓದಬೇಕು ಅಂತ. ಬಟ್ ರೈಟ್ ನಾವು PGCET ಬಗ್ಗೆ ತಿಳ್ಕೊಳ್ಳೋಣ ಫಸ್ಟು. ಸೊ ಪೋಸ್ಟ್ ಗ್ರ್ಯಾಜುಯೇಟ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಸೊ ಇಲ್ಲಿ MBA ಅವ್ರಿಗೆ ಸ್ಪೆಷಲಿ ನಾನು ಹೇಳ್ತೀನಿ, ಯಾಕಂದರೆ ನಾನು ಆಲ್ರೆಡಿ MBA ಮಾಡ್ತಾ ಇರೋದಕ್ಕೋಸ್ಕರ ನನ್ನ ಜರ್ನಿ ಹೆಂಗಿತ್ತು ಅಂತ ನಿಮಗೊಂದು ಕ್ಲಾರಿಟಿ ಕೊಡ್ತೀನಿ. ಸೊ ಆಲ್ಮೋಸ್ಟ್ ಆಲ್ ನಾನು ಅಪ್ಲೈ ಮಾಡಿದ್ದಾದಮೇಲೆ ಎಕ್ಸಾಮ್ ಡೇಟ್ ಬಂತು, ಹೋಗಿ ಆ ಟಿಕೆಟ್ ತೊಗೊಂಡೋಗಿ ಎಕ್ಸಾಮ್ ಬರೆದು ಬಂದೆ. ಆಮೇಲೆ ಅಲೋಕೇಟ್ ಮಾಡಿದರು, ಮೀನ್ಸ್ ಆಪ್ಷನ್ ಎಂಟ್ರಿಯಲ್ಲಿ ನಾನೇ ಕಾಲೇಜಸ್ ಅದೇ. ಫಸ್ಟ್ ಕಾಲೇಜ್ ಬಂದು PS ಕಾಲೇಜ್. ನಾನು ಪ್ರಿಫರ್ ಮಾಡಿದೆ PS ಯೂನಿವರ್ಸಿಟಿ, ಯಾಕಂದರೆ ಬಿಕಾಸ್ ನಾನು PS ಕಾಲೇಜ್ಗೆ ಹೋಗಬೇಕಿತ್ತು, ಹೋದೆ. ಸೊ ನೀವು ನಿಮಗೆ ಡಿಫ್ರೆಂಟ್ ಕಾಲೇಜಸ್ ಇಂಟ್ರೆಸ್ಟ್ ಇದೆ ಅದಕ್ಕೆ ಹೋಗ್ಬೋದು. ಬಟ್ MBA ಅನ್ನೋದು ನೀವು ಯಾವತ್ತಷ್ಟು ಟಾಪ್ ಕಾಲೇಜಲ್ಲೇ ಮಾಡಬೇಕು. ಬಿಕಾಸ್ ಯಾಕೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ವೈ MBA ಅಂತ ಈ ವಿಡಿಯೋದಲ್ಲಿ ಡೆಫಿನೆಟ್ಲಿ ಕ್ಲಿಯರಾಗಿ ನಿಮ್ಗೊಂದು ಐಡಿಯಾ ಬರುತ್ತೆ. ಈ ವಿಡಿಯೋ ನೋಡಿ ಫಸ್ಟು ಏನಕ್ಕೆ MBA ಮಾಡಬೇಕು ಟಾಪ್ ಕಾಲೇಜಸಲ್ಲಿ ಅಂತ ಒಂದು ಐಡಿಯಾ ಬರುತ್ತೆ. ಓಕೆ, ಸೊ ನನಗೆ ಸೀಟ್ ಬಂದಾದಮೇಲೆ ಬಂದು ಕಾಲೇಜ್ ಜಾಯ್ನ್ ಆದೆ. ಸೊ ಎವ್ರಿಥಿಂಗ್ ಗುಡ್. ಬಟ್ ಇಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೀವು ಕ್ಯೂರಿಯಸ್ ಆಗಿರೋದು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಂದು, ಫೀಸ್ ಯಾವ ಥರ ಇದೆ ಅಂತ ನೋಡಿಪ್ಪ. ನಮ್ಮ ಕಾಲೇಜಲ್ಲೇ ಹೇಳ್ತೇನೆ. ಸೊ ನಮ್ಮ PS ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಕೋಟ 14 lakhs, 14 ಲಕ್ಷ MBA. ಬಟ್ ಈ ವರ್ಷ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ನಮ್ಮ ಬ್ಯಾಚ್ 14 lakhs, ಈ ವರ್ಷ 15.5 ಲಕ್ಷ ಮಾಡಿದ್ದಾರೆ. ಸೊ ಅದ್ರ ಮೇಲೆ ಅರ್ಥ ಮಾಡ್ಕೊಳ್ಳಿ, ಇಟ್ಸ್ ಅ ಮ್ಯಾನೇಜ್ಮೆಂಟ್ ಕೋಟ. ಬಟ್ PGCET ಬರೆದು ಗೌರ್ಮೆಂಟ್ ಸೀಟ್ ತೊಗೊಂಡು ಪ್ರೈವೇಟ್ ಕಾಲೇಜಲ್ಲಿ, ನಂದು ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ PS ಕಾಲೇಜಲ್ಲಿ. ಸೊ ನಾನು PGCET ಬರೆದಿದ್ದಕ್ಕೆ ನನ್ನ ಫೀಸ್ ಎಷ್ಟು ವರ್ಷಕ್ಕೆ 1,20,000. 2 ವರ್ಷಕ್ಕೂ ಸೇರಿ ಕಟ್ಟೋದು ನಾನು 2,40,000. ಸೊ ಆಲ್ಮೋಸ್ಟ್ ಆಲ್ ನನಗೆ ಸ್ಕಾಲರ್ಶಿಪ್ ಬರುತ್ತೆ. ಅದೆಲ್ಲ ಹೋದರೆ ಮ್ಯಾಕ್ಸಿಮಮ್ ಐ ವಿಲ್ ಪೇ 1 lakh, 1 ಲಕ್ಷ ಅಷ್ಟೇ ಕಟ್ತೇನೆ. ಸೊ 1 lakhಲ್ಲಿ 14 lakhsಲ್ಲಿ, ಸೊ ನನ್ನ ಪಕ್ಕ ಕೂತ್ಕೊಂಡಿರೋ ಮ್ಯಾನೇಜ್ಮೆಂಟ್ ಸೀಟ್ 14 lakhs ಕೊಟ್ಟು ಸೇಮ್ ಕ್ಲಾಸ್ ಕೇಳ್ತಾನೆ, ನಾನು 1 lakh ಪೇ ಮಾಡಿ ಸೇಮ್ ಕ್ಲಾಸ್ ಕೇಳ್ತೀನಿ. ಸೊ ನೀವು ಅದ್ರ ಮೇಲೆ ಅರ್ಥ ಮಾಡ್ಕೊಳ್ಳಿ ಯಾಕೆ ನೀವು PGCET ಎಕ್ಸಾಮ್ ಬರಬೇಕು ಅಂತ. ಬಿಕಾಸ್ ನಿಮಗೆ ದುಡ್ಡಿರೋರು ಸೇರಿ ಆ ಸ್ಟೆಪ್ ತೊಗೊಳಲ್ಲ. ಡೆಫಿನೆಟ್ಲಿ ತುಂಬ ಜನಕ್ಕೆ ನಾನು ನನ್ನ ಫ್ರೆಂಡ್ಸ್ನ ಕೇಳಿದೆ, ಯಾಕಂದರೆ 14 lakhs ಪೇ ಮಾಡಿದವರು ಸೇರಿ ಸ್ವಲ್ಪ ಜನ ಸಾಲ ಮಾಡಿ ಸೇರಿ ಕಟ್ಟಿದ್ದಾರೆ. ಬಿಕಾಸ್ ಅವ್ರಿಗೆ ಐಡಿಯಾ ಇಲ್ಲ PGCET ಅನ್ನೋ ಒಂದು ಎಕ್ಸಾಮಿನೇಷನ್ ಇದೆ ಅಂತಲೇ ಗೊತ್ತಿಲ್ಲ. ಸೊ ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರ ನಾನು ಕೆಲವೊಂದು ವೀಡಿಯೋಸ್ ಮಾಡಿದ್ದೆ. ಬಟ್ ಇದೊಂದು ನಿಮಗೊಂದು ಐಡಿಯಾ ಬರುತ್ತೆ ಈ ವಿಡಿಯೋದಲ್ಲಿ. ಓಕೆ, ಸೊ ಅದರಿಂದ PGCET ಆಲ್ಮೋಸ್ಟ್ ಆಲ್ ನೀವು 1,20,000 ಅಷ್ಟೇ ಪೇ ಮಾಡ್ತೀರಾ. ಫಸ್ಟ್ 60 ಪೇ ಮಾಡ್ತೀರಾ, ಲೈಕ್ ಟ್ಯೂಷನ್ ಫೀಸ್ ಅದ ಫೀ ಪೇಮೆಂಟ್ ಸ್ಟೆಪ್ ಅಂತ ಕೊಡ್ತಾರೆ. ಆಮೇಲೆ ರ್ಯಾಂಕ್ ಅಲಾಟ್ ಆದಮೇಲೆ, ಲೈಕ್ ಕಾಲೇಜ್ ಅಲಾಟ್ ಆದಮೇಲೆ. ಸೊ ಅದೆಲ್ಲ ತುಂಬ ಪ್ರೊಸೀಜರ್ ಇದೆ. ನೀವು ಒನ್ಸ್ ಎಕ್ಸಾಮ್ ಬರೆದಾದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಗೊತ್ತಾಗುತ್ತೆ. ಬಟ್ ನಾನೊಂದು ಸರ್ಫೇಸ್ ಆಗಿ ಒಂದು ಐಡಿಯಾ ಕೊಡ್ತಾ ಇದ್ದೀನಿ. ಓಕೆ, ಸೊ ಇದು ಆ ಫೀ ಸ್ಟ್ರಕ್ಚರ್ ಬಗ್ಗೆ. ಸೊ ಸೆಲ್ಫ್ ಸ್ಟಡಿ ನಿಮಗೆ ಎಬಿಲಿಟಿ ಇದೆ, ನೀವು ಓದ್ಕೊಳ್ತೀರಂಥ ಕೆಪಾಸಿಟಿ ಇದೆ, ಇಟ್ಸ್ ಓಕೆ. ಸೆಲ್ಫ್ ಸ್ಟಡೀಸ್ ಮೋರ್ ದೆನ್ ಎನಫ್. PGCET ಎಕ್ಸಾಮ್ ಕ್ರ್ಯಾಕ್ ಮಾಡೋದಕ್ಕೆ ಸೆಲ್ಫ್ ಸ್ಟಡಿ ಸಾಕು. ಬಿಕಾಸ್ ನನ್ನ ಫ್ರೆಂಡ್ಸೇ ನೋಡಿದ್ದೀನಿ PGCET ಎಕ್ಸಾಮ್ ಬರೆದು ತುಂಬ ಒಳ್ಳೆ ರ್ಯಾಂಕ್ ತೆಗೆದು ಟಾಪ್ ಕಾಲೇಜಸಲ್ಲಿ ನನ್ನ ಪಕ್ಕದಲ್ಲಿ ನನ್ನ ಜೊತೆಯಲ್ಲೇ ಓದ್ತಾ ಇರೋದು ನೋಡಿದ್ದೇನೆ. ಸೊ ಕೆಲವರು ಕೋಚಿಂಗ್ ತೊಗೊಂಡು ಚೆನ್ನಾಗಿ ರ್ಯಾಂಕ್ ತೆಗೆದಿದ್ದಾರೆ, ಕೋಚಿಂಗ್ ತೊಗೊಂಡು ಓದಿರೋರು ಇದ್ದಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ನಿಮ್ಮ ಒಂದು ಎಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಇದು ಸೆಲ್ಫ್ ಸ್ಟಡಿ ಅಥವಾ ಫೀ ಸ್ಟ್ರಕ್ಚರ್ ಬಗ್ಗೆ ಒಂದು ಕ್ಲಾರಿಟಿ. ಬಿಕಾಸ್ ತುಂಬ ಜನ ನನ್ನ ಫ್ರೆಂಡ್ಸ್ ಕೇಳುವಂಥ ಸೇಮ್ ಕ್ವಶನ್, ನನ್ನ ಫ್ರೆಂಡ್ಸ್ ಅಂದರೆ ನನ್ನ ಜೂನಿಯರ್ಸ್ ಕೇಳ್ತಾ ಇರ್ತಾರೆ, ಯಾವ ಥರ ಇದೆ ಫೀಸ್ ಅಂತೆಲ್ಲ. ಓಕೆ, ನೆಕ್ಸ್ಟ್ ಏನಂದರೆ ಲೈಕ್ ಇದು MBA ಅವ್ರಿಗೆ ಇದು 100 ಕ್ವಶನ್ 2 hours ಎಕ್ಸಾಮಿನೇಷನ್ ಇರುತ್ತೆ. 100 ಕ್ವಶನ್ ಆಗಿರೋದ್ರಿಂದ 2 hours ಎಕ್ಸಾಮಿನೇಷನ್. ಇಲ್ಲಿ ಯಾಕೆ PGCET ಪ್ರಿಫರ್ ಮಾಡ್ತಾ ಇದ್ದೀನಿ ಅಂದರೆ, CAT ಅಥವಾ XAT ಅನ್ನೋ ಟಾಪ್ ಲೆವೆಲ್ ಎಕ್ಸಾಮಿನೇಷನ್ ಕಂಪೇರ್ ಮಾಡಿದ್ರೆ ವೆರಿ ಈಸಿ ಎಕ್ಸಾಮಿನೇಷನ್ PGCET ಕಂಪೇರ್ ಟು ದ್ಯಾಟ್. ಬಿಕಾಸ್ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ನೀವು ಪ್ರತಿ 100 ಕ್ವಶನ್ಸು ನೀವು ಅಟೆಂಪ್ಟ್ ಮಾಡ್ಬೋದು. ನೀವು 60 ಮೇಲೆ ಮೀನ್ಸ್ ಇದೊಂಥರ ನಾರ್ಮಲ್ ಕ್ವಶನ್. ಎಲ್ಲರೂ ಕೇಳೋದೇನೆಂದರೆ, ಅಣ್ಣ ನಾನು ಎಷ್ಟು ರ್ಯಾಂಕ್ ತೆಗೆದ್ರೆ ಟಾಪ್ ಕಾಲೇಜಸಲ್ಲಿ ಹೋಗ್ತೀನಿ ನೋಡಿಪ್ಪ. ಕಟ್ ಆಫ್ ಡಿಫರ್ ಆಗುತ್ತೆ. ಲೈಕ್ ಪ್ರೀವಿಯಸ್ ಕಟ್ ಆಫ್ಗೂ ಈ ವರ್ಷದ ಕಟ್ ಆಫ್ಗೂ ಕಾಲೇಜಸ್ ಕಂಪೇರ್ ಮಾಡಿ ನೋಡಿ, ಆಲ್ಮೋಸ್ಟ್ ಆಲ್ 10-20 ಡಿಫರ್ ಚೇಂಜ್ ಬರ್ಬೋದು ಬಿಟ್ಟರೆ, ಬಟ್ ಜಾಸ್ತಿ ಇರೋದಿಲ್ಲ. ಸೊ ನನ್ನ ಪ್ರಕಾರ ಪರ್ಸ್ನಲ್ ಹೇಳ್ತೀನಿ 70 ಮಾರ್ಕ್ಸ್ ಮೇಲೆ ಜಾಸ್ತಿ ತೆಗೀರಿ. ನೀವು 70 ಮೇಲೆ ತೆಗೆದ್ರೆ ಡೆಫಿನೆಟ್ಲಿ ಒಳ್ಳೆ ಟಾಪ್ ಕಾಲೇಜ್ 200 ರ್ಯಾಂಕ್ ಒಳಗಡೆ ಬರ್ತೀರಾ. 70 ಏಮ್ ಮಾಡ್ಕೊಳ್ಳಿ, 50 ಆಲ್ಸೋ ಓಕೆ, 60 ಆಲ್ಸೋ ಓಕೆ. ಬಟ್ ರ್ಯಾಂಕ್ ಮತ್ತು ಸೀಟ್ ಅಲಾಟ್ಮೆಂಟ್ ಕೆಲವೊಂದು ಕ್ಯಾಟಗರಿ ಮೇಲೆ ತುಂಬ ಡಿಫರ್ ಆಗುತ್ತೆ. ಲೈಕ್ ಜನರಲ್ ಕ್ಯಾಟಗರಿಯಲ್ಲಿ 100 ಒಳಗಡೆ ಬರಲೇಬೇಕು. 100 ಒಳಗಡೆ ಬಂದರೆ ಮಾತ್ರ ಟಾಪ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಅಥವಾ ಬೇರೆ SC/ST ಕ್ಯಾಟಗರಿಗೆ ಸ್ವಲ್ಪ ರಿಸರ್ವೇಷನ್ ಇರುತ್ತೆ. ಸೊ ಅವ್ರಿಗೆ ಅವ್ರ ರ್ಯಾಂಕ್ ಸ್ವಲ್ಪ ಡಿಫರ್ ಆದರೂ ಏನು ಪ್ರಾಬ್ಲಮ್ ಇರಲ್ಲ, ಅವ್ರಿಗೂ ಸೇಮ್ ಕಾಲೇಜಲ್ಲೇ ಸೀಟ್ ಸಿಗ್ಬೋದು. ಬಟ್ ನೆನಪಲ್ಲಿ ಇಟ್ಕೊಳ್ಳಿ, ನೀವು ಏಮ್ ಫಾರ್ ಮೋರ್ ದೆನ್ 70. ಯಾಕಂದರೆ ಮೋರ್ ದೆನ್ 70 ಅಂದರೆ 200 ಒಳಗಡೆ ರ್ಯಾಂಕ್ ಬರುತ್ತೆ, ಡೆಫಿನೆಟ್ಲಿ ಬರುತ್ತೆ. ಸೊ ಏಮ್ ಫಾರ್ ಮೋರ್ ದೆನ್ 70. ಮತ್ತು ರ್ಯಾಂಕ್ ಅನ್ನೋದು ಮ್ಯಾಕ್ಸಿಮಮ್ ನೀವು ಬೆಟರ್ ಜನರಲ್ ಕ್ಯಾಟಗರಿ ಅಂದರೆ 100 ಒಳಗಡೆ ಬರ್ರಿ. ಯಾವುದೇ ಕ್ಯಾಟಗರಿ ಆದರೂ ಟ್ರೈ ಫೋಕಸ್ ಫಾರ್ ಲೆಸ್ ದೆನ್ 10 ಓನ್ಲಿ. ಓಕೆ,
100 ರ್ಯಾಂಕ್ ಒಳಗಡೆ ಟ್ರೈ ಮಾಡಿ. ನನ್ನ ಮೈಂಡ್ ಸೆಟ್ ಹೇಳ್ಬೇಕಂದ್ರೆ ತುಂಬ ಕಡಿಮೆನೇ ಟ್ರೈ ಮಾಡಿ, ಬಿಕಾಸ್ ನಿಮ್ಗೆ ಇನ್ನೂ ಟೈಮ್ ಇದೆ. ನೀವು ಆಲ್ರೆಡಿ ಡೇಟ್ಸ್ ಅನೌನ್ಸ್ ಆಗಿದೆ. ಮೇ 14th ಏನೋ MBA ಅವ್ರಿಗೆ ಎಕ್ಸಾಮ್ ಇದೆ, ಮೇ 23 MTech ಅವ್ರಿಗೆ ಎಕ್ಸಾಮ್ ಇದೆ. ಓಕೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ PGCET ವೆಬ್ಸೈಟ್ಗೆ ಹೋಗಿ. ಓಕೆ, ಇನ್ನೊಂದು PGCET ವೆಬ್ಸೈಟ್ನ ಪದೇ ನೀವು ನೋಡ್ತಾ ಇರಬೇಕು, ಯಾಕಂದರೆ ತುಂಬ ಅಲರ್ಟ್ಸ್ ಬರ್ತಾ ಇರುತ್ತೆ, ನೋಟಿಫಿಕೇಷನ್ಸ್ ಬರ್ತಾ ಇರ್ತವೆ. PGCET ಸಿಲೆಬಸ್ ಒಂದು ಸಪ್ರೇಟ್ ಸಿಲೆಬಸ್ ಕೊಡ್ತಾರೆ, ಸಿಲೆಬಸ್ ನೋಡ್ಕೊಳ್ಳಿ, ಸಿಲೆಬಸ್ ಪ್ರಕಾರ ಓದ್ಕೊಂಡು ಹೋಗಿ, ನಿಮ್ಗೊಂದು ಕ್ಲಾರಿಟಿ ಬರುತ್ತೆ. ಕೆಲವ್ರ ಕ್ವಶನ್ ಏನಂದರೆ ಯಾವ ರೀತಿ ಓದಬೇಕು ಎಕ್ಸಾಮಿನೇಷನ್ಗೆ. ಸಿಲೆಬಸ್ ತೊಗೊಳ್ಳಿ, ಸಿಲೆಬಸ್ ಮುಖಾಂತರ ಓದಿ. ಏನು ಸಿಲೆಬಸ್ ಕೊಟ್ಟಿದೆ ಅದನ್ನು ಮಾತ್ರ ಓದಿ, ಬೇರೆ ಎಲ್ಲ ಓದೋ ಅವಶ್ಯಕತೆ ಇಲ್ಲ. ಸೊ ಏನೆಲ್ಲ ಬುಕ್ಸ್ ಓದಬೇಕು ಅಂತ ಕೇಳಿದ್ರೆ, ಒಂದು ಬುಕ್ ಆ್ಯಕ್ಚುಲಿ ನೀವು ಪರ್ಫೆಕ್ಟಾಗಿ ಹೋದರೆ ಇಟ್ಸ್ ಎನಫ್. ಯಾವುದೇ ಒಂದು ಲೈಕ್ ಫಾರ್ ಎಕ್ಸಾಂಪಲ್ ಸಿಲೆಬಸ್ ನೋಡಿ, ಲೈಕ್ ಜನರಲ್ ಕ್ವಶನ್ಸ್ ಇರುತ್ತೆ, ಜನರಲ್ ನಾಲೆಜ್ ಕ್ವಶನ್ಸ್, ಅವೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇವೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಸಿಲೆಬಸ್ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ, ಜಸ್ಟ್ ಒಂದು 2-3 ಮಿನಿಟ್ಸ್ ಆಮೇಲೆ. ಫಸ್ಟ್ ವಿಲ್ ಕಮ್ ಬ್ಯಾಕ್ ಲೇಟರ್, ಓಕೆ, ಅಬೌಟ್ ದ್ಯಾಟ್. ಫೀಸ್ ಅಂದರೆ ಇದ್ನಲ್ಲ, ಮ್ಯಾನೇಜ್ಮೆಂಟ್ ಕೋಟ ಯಾವುದೇ ಕಾಲೇಜಲ್ಲಿ, ಬೆಂಗಳೂರು ಕಾಲೇಜಲ್ಲಿ ಯಾವುದಲ್ಲಿ ನೋಡಿರಿ, ಮಿನಿಮಮ್ 4-5 ಲ್ಯಾಕ್ ಇರುತ್ತೆ. ಓಕೆ, ಮಿನಿಮಮ್ 4-5 ಲ್ಯಾಕ್. ಸೊ ಇಷ್ಟೆಲ್ಲ ಪೇ ಮಾಡಬಾರ್ದು ಅಂದರೆ ನೀವು ಎಕ್ಸಾಮಲ್ಲಿ ರ್ಯಾಂಕ್ ತೊಗೊಂಡೇ ಹೋಗಿ ಬರೀಬೇಕು, ಸೀಟ್ ತೊಗೊಬೇಕಾಗಿರುತ್ತೆ. ಸೊ ಫೀಸ್ ಅನ್ನೋದು ವೇರಿ ಆಗ್ತಾ ಇರುತ್ತೆ, ಡಿಪೆಂಡ್ಸ್ ಆನ್ ಕಾಲೇಜ್ ಮೇಲೆ. ಸೊ ಇಷ್ಟೇ ಫಿಕ್ಸ್ಡ್ ಫೀಸ್ ಅಂತಿರಲ್ಲ. ಬಟ್ PGCET ಬರೆದೆ 1,20,000 ಕೆಳಗಡೆ ಇರುತ್ತೆ. ಐ ಥಿಂಕ್ 1,40,000 ಕಡಿಮೆನೇ ಇರುತ್ತೆ, ಮೋರ್ ದ್ಯಾನ್ ದಟ್ ಇರೋದಲ್ಲ. ಓಕೆ, ಸೊ ರೈಟ್ PGCET, ಟೇಕ್ ಗುಡ್ ರ್ಯಾಂಕ್ ಆ್ಯಂಡ್ ಟೇಕ್ ಅಡ್ಮಿಷನ್ ಇನ್ ಗುಡ್ ಕಾಲೇಜ್. ಓಕೆ, ಲೈಕ್ ಇನ್ನೊಂದು ಏನಾದರೂ ತುಂಬ ಪ್ರೊಸೀಜರ್ ಇರುತ್ತೆ, ಲೈಕ್ ಡೇಟ್ಸ್ ಅನೌನ್ಸ್ ಮಾಡ್ತಾರೆ, ಲೈಕ್ ಅಪ್ಲಿಕೇಶನ್ ಹಾಕ್ತಾರೆ, ಎಕ್ಸಾಮ್ ಬರ್ತಾರೆ, ಅಡ್ಮಿಟ್ ಕಾರ್ಡ್ ತೊಗೊಂಡೋಗಿ ಎಕ್ಸಾಮ್ ಬರೆದಾದ್ಮೇಲೆ ಕೌನ್ಸಿಲಿಂಗ್ ಬಿಡ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತೆ, ಆಪ್ಷನ್ ಎಂಟ್ರಿ ಅಲ್ಲ ಆದಮೇಲೆ ಸೀಟ್ ಅಲಾಟ್ ಆಗುತ್ತೆ, ಫೀಸ್ ಪೇಮೆಂಟ್ ಮಾಡ್ತೀರಾ. ಈ ಥರ ತುಂಬ ಸ್ಟೆಪ್ಸ್ ಇದ್ದಾವೆ. ಇಲ್ಲಿ ಹೇಳಿದ್ರೆ ನೀವು ಯಾವುದಕ್ಕೂ ವರಿ ಆಗೋ ಅವಶ್ಯಕತೆ ಇಲ್ಲ, ಪ್ರತಿಯೊಂದಕ್ಕೂ ಸ್ವಲ್ಪ ಟೈಮ್ ಕೊಡ್ತಾರೆ. ಲೈಕ್ ತುಂಬ ನಾನು ಪ್ರಾಬ್ಲಮ್ ಪಟ್ಟಿದ್ದು ಸ್ಟಡಿ ಸರ್ಟಿಫಿಕೇಟ್ಸ್ ತೊಗೊಂಬರೋಕ್ಕೆ 1 to 10 ಸ್ಟಡಿ ಸರ್ಟಿಫಿಕೇಟ್ ಬೇಕು ಅಂತಾರೆ. ಸೊ BU ಆಫೀಸ್ಗೆ ಹೋಗಬೇಕು, ಎಲ್ಲ ಚೆಕ್ ಮಾಡಿಸ್ಬೇಕು, ಸೈನ್ ಹಾಕ್ಸ್ಬೇಕು. ಸೊ ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ, ಪ್ರತಿಯೊಂದಕ್ಕೂ ಕೆಲವೊಂದು ಟೈಮ್ ಪೀರಿಯಡ್ ಅಂತ ಕೊಡ್ತಾರೆ. ಅದರಲ್ಲೂ ಗೌರ್ಮೆಂಟ್ ಕಂಡಕ್ಟ್ ಮಾಡ್ತಾ ಇದೆಯಲ್ಲ, ನಿಮ್ಗೆ ಗೊತ್ತೇ ಇರುತ್ತೆ, ಗೌರ್ಮೆಂಟ್ ಯಾವುದೇ ಕಂಡಕ್ಟ್ ಮಾಡಿದ್ರೆ ಸ್ವಲ್ಪ ಲೇಟ್ ಆಗ್ತಾ ಹೋಗುತ್ತೆ. ಸೊ ಡೇಟ್ಸ್ ಚೇಂಜ್ ಆಗ್ತಾ ಇರ್ತವೆ, ಎಕ್ಸ್ಟೆಂಡ್ ಆಗ್ತಾ ಹೋಗ್ತವೆ, ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ. ಇನ್ನೊಂದೇನೆಂದರೆ, ಆಲ್ಮೋಸ್ಟ್ ಆಲ್ ನೀವೆಲ್ಲ ಮುಗಿದು MBA ಲಾಂಚ್ ಆಗೋದ್ರೆ, MBA ನೀವು ಅಡ್ಮಿಷನ್ ಆಗೋಷ್ಟೊತ್ತಿಗೆ ಅಕ್ಟೋಬರ್ ಕೌನ್ಸಿಲಿಂಗ್ ಆಗುತ್ತೆ, ನವೆಂಬರ್ಗೆ ಬಂದುಬಿಡುತ್ತೆ. ಆಲ್ಮೋಸ್ಟ್ ನವೆಂಬರಲ್ಲಿ ನೀವು ಅಡ್ಮಿಷನ್ ಆಗ್ತೀರಾ. ಸೊ ಅಲ್ಲಿ ತನಕ ನೀವು ಫ್ರೀನೇ ಇರ್ತೀರಾ. ಅಂದರೆ ನೀವು ಎಕ್ಸಾಮ್ ಬರೆದಾದ್ಮೇಲೆ ಕೆಲವೊಂದು ಸ್ಟೆಪ್ಸ್ ಎಲ್ಲ ಫಾಲೋ ಆಗ್ತಾ ಇರ್ತೀರಾ. ಸೊ ಟಾಪ್ ಕಾಲೇಜಸ್ ಬೇಕು ಅಂದರೆ ಮಿನಿಮಮ್ ಟ್ರೈ ಫಾರ್ ಬಿಲೋ 100. ಓಕೆ, ರ್ಯಾಂಕ್ 100 ಇನ್ನೂ ಕಡಿಮೆ ಬಂದರೆ ಇಟ್ಸ್ ಓಕೆ, ಯು ವಿಲ್ ಗೆಟ್ ಅ ಗುಡ್ ಕಾಲೇಜ್. ಓಕೆ, ಆ್ಯಂಡ್ MBA ಆಲ್ಸೋ ಶುಡ್ ಬಿ ಡನ್ ಇನ್ ಅ ಗುಡ್ ಕಾಲೇಜ್ ಬ್ಯಾನ್. ಇದೆಲ್ಲ PGCET ಬಗ್ಗೆ. ಸೊ ನಿಮಗೆ ಒಂದು ಐಡಿಯಾ ಬಂತು ಅಂದ್ಕೊತೀನಿ. ಬಂತ ಇಲ್ಲ ಹೇಳಿ. ಅಕಸ್ಮಾತ್ ನಿಮ್ಗೆ ಇನ್ನೂ ಏನಾದರೂ ತುಂಬ ಡೌಟ್ಸ್ ಇದ್ದರೆ ಡೆಫಿನೆಟ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಈ ಇಮೇಲ್ ID ಒಂದಿಗೆ. ಇಮೇಲ್ ID ಮೆಸೇಜ್ ಹಾಕಿ ನಾನು ಬೇಕಾದ್ರೆ ನಾನೇ ಕಾಂಟ್ಯಾಕ್ಟ್ ಮಾಡ್ತೀನಿ. ಓಕೆ, ಇದೆಲ್ಲ PGCET ಬಗ್ಗೆ ನಾನೇನು ಹೇಳಬೇಕು ಅಂದ್ಕೊಂಡಿದ್ದೆ ಎಲ್ಲ ಹೇಳಿ ಆಯಿತು. ಈಗ ಲೆಟ್ಸ್ ಟಾಕ್ ಅಬೌಟ್ MBA. ಆಲ್ರೆಡಿ ವೈ MBA ಅನ್ನೋ ಈ ವಿಡಿಯೋ ಇದೆ. ಸೊ MBA ಬಗ್ಗೆ ಮಾತಾಡಿದ್ದೇನೆ. ಬಟ್ ಈಗ ಒಂದು ಡೀಪಾಗಿ ಹೋಗೋಣ, MBAದಲ್ಲಿ ಏನಿರುತ್ತೆ. ಫಸ್ಟ್ ಕ್ವಶನ್, ನಾನು MBA ಮಾಡಬೇಕು ಅಂತ ನನಗೊಂದು ಐಡಿಯಾ ಇತ್ತು. ಆಮೇಲೆ ಮಾಡಬೇಕು ಅಂದಮೇಲೆ ನನಗೆ ಐಡಿಯಾ ಅಂದರೆ ಯಾರ ಜೊತೆ ಪರಿಚಯ ಇಲ್ಲ, ತುಂಬ ಸೀನಿಯರ್ಸ್ ಜೊತೆ. ಸೊ MBAದಲ್ಲಿ ಏನೇನು ಕರಿಕ್ಯುಲಮ್ ಇರುತ್ತೆ, ಯಾವ ರೀತಿ ಓದಬೇಕು, ಎಷ್ಟು ಸೆಮ್ ಇರುತ್ತೆ, ಎಷ್ಟು ವರ್ಷ, ಸೊ ಒಂದು ಐಡಿಯಾ ಇರಲಿಲ್ಲ. ಬಟ್ ಆದರೂ MBA ಮಾಡಬೇಕು ಅಂತ ಒಂದು ಪಿಕ್ಚರ್ ಇತ್ತು. ಸೊ ಈಗ ಇದೇ ಪ್ರಾಬ್ಲಮ್ ನೀವು ಯಾರಾದರೂ ಫೇಸ್ ಮಾಡ್ತಿದ್ದಾರೆ, ನಿಮ್ಗೊಂದು ಸೊಲ್ಯೂಷನ್ ಕೊಡ್ತೀನಿ, ನಿಮ್ಗೊಂದು ಕ್ಲಾರಿಟಿ ಕೊಡ್ತೀನಿ MBA ಅಂದರೆ. ಬಿಕಾಸ್ ನಾನು ಫೈನಲ್ ಇಯರ್ MBA ಇನ್ನೇನು ಮುಗಿತಾ ಬರ್ತಿದೆ. ಸೊ ನಿಮಗೆ ನಾನೊಂದು ಐಡಿಯಾ ಕೊಡೋ ಸ್ಟೇಜಲ್ಲಿ ಇರೋದ್ರಿಂದ ಕೊಡ್ತೇನೆ. ಆ್ಯಕ್ಚುಲಿ MBAದಲ್ಲಿ ಪ್ರತಿ ಕಾಲೇಜಲ್ಲೂ ಅವ್ರದ್ದೇ ಸಪ್ರೇಟ್ ಕರಿಕ್ಯುಲಮ್ ಇರುತ್ತೆ. ಓಕೆ, ಅವರೇ ಒಂಥರ ಅವ್ರ ಅಕಾಡೆಮಿಕ್ ಕರಿಕ್ಯುಲಮ್ ಬೇರೆ. ಲೈಕ್ ಫಾರ್ ಎಕ್ಸಾಂಪಲ್ ಕೆಲವರೆಲ್ಲ 3 ಸೆಮ್ ಕಂಡಕ್ಟ್ ಮಾಡ್ತಾರೆ. ನಮ್ಮ ಕಾಲೇಜಲ್ಲಿ PS ಯೂನಿವರ್ಸಿಟಿಯಲ್ಲಿ ವರ್ಷಕ್ಕೆ 3 ಸೆಮ್ ಇರುತ್ತೆ, ಟ್ರೈಮಿಸ್ಟರ್ ಥರ. ಸೊ ಟೋಟಲ್ 6 ಸೆಮ್ ಇರುತ್ತೆ. MBA ಅನ್ನೋದು 2 ವರ್ಷ. ಬಟ್ ಬೇರೆ ಕಾಲೇಜಸ್ ಎಲ್ಲ 4 ಸೆಮ್ ಇರ್ತವೆ. ಓಕೆ, ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಯಾವ ಕಾಲೇಜ್ಗೆ ಹೋಗಬೇಕೋ ಆ ಕಾಲೇಜಲ್ಲಿ ಎಷ್ಟು ಸೆಮ್ ಇದೆ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ. ಸೊ ಡಿಪೆಂಡ್ಸ್ ಆನ್ ದ್ಯಾಟ್ ಅವರವರ ಕರಿಕ್ಯುಲಮ್ ಬೇರೆ ಇರುತ್ತೆ. ಕೆಲವರೆಲ್ಲ ಹೆಂಗಿರುತ್ತದೆ, ಲೈಕ್ ಡೈಲಿ ಕೇಸ್ ಸ್ಟಡೀಸ್ ಬರೀತಾರೆ, ಪ್ರೆಸೆಂಟೇಷನ್ಸ್ ಮಾಡ್ತಾ ಇರ್ತಾರೆ, ಲೈಕ್ ಇಂಟರ್ನಲ್ ಎಕ್ಸ್ಟರ್ನಲ್ ಅಂತ ಮಾರ್ಕ್ಸ್ ಇರ್ತವೆ, ಕೆಲವೊಂದು ಓಪನ್ ಬುಕ್ ಎಕ್ಸಾಮಿನೇಷನ್ಸ್ ಇರ್ತವೆ. ಕೆಲವೊಂದು ಕಾಲೇಜವರು ಜಸ್ಟ್ ನಾರ್ಮಲ್ ಲೈಕ್ ಇಂಜಿನಿಯರಿಂಗ್ ಓದಿದರೆ ನಿಮ್ಗೊಂದು ಐಡಿಯಾ ಇರುತ್ತೆ, ಸೆಮ್ ವೈಸ್ 6 ಸೆಮ್ ಆಗಿರ್ತದೆ. ಆ ಥರ ಒಂದು ಸಪ್ರೇಟ್ ಕರಿಕ್ಯುಲಮ್ ಫಾಲೋ ಮಾಡ್ತಾ ಇರ್ತಾರೆ. ಸೊ ಡಿಪೆಂಡ್ಸ್ ಆನ್ ದೇರ್ ಯೂನಿವರ್ಸಿಟಿ. ನಮ್ಮ ಕಾಲೇಜಲ್ಲಿ 6 ಸೆಮ್ ಲೈಕ್ 3 ಟ್ರೈಮಿಸ್ಟರ್ ಇತ್ತು. ಸೊ PS ಕಾಲೇಜ್ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂತ ಏನಾದರೂ ನಿಮ್ಗೆ ಐಡಿಯಾ ಇದ್ದರೆ ಹೇಳಿ, ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀನಿ. ಬಟ್ ರೈಟ್ ನೌ ಐ ಥಿಂಕ್ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ MBA ಬಗ್ಗೆ ಮಾತಾಡೋಣ. ಸೊ MBA ಅಂದರೆ ತುಂಬ ಡಿಫ್ರೆಂಟ್ ಡೊಮೈನ್ಸ್ ಇರುತ್ತೆ.
ಲೈಕ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ, ಅನಾಲಿಟಿಕಲ್ ಲೈಕ್ ಬಿಸ್ನೆಸ್ ಅನಾಲಿಟಿಕ್ಸ್ ಅಂತ, ಇನ್ನೊಂದು ಫೈನಾನ್ಸ್ ಮ್ಯಾನೇಜ್ಮೆಂಟ್ ಅಂತ, ಆಪ್ರೇಷನ್ಸ್ ಮ್ಯಾನೇಜ್ಮೆಂಟ್ ಅಂತ, ಲೈಕ್ ಎಂಟರ್ಪ್ರಿನರ್ಶಿಪ್ ಅಂತ, ತುಂಬ ಡಿಫ್ರೆಂಟ್ ಫೀಲ್ಡ್ಸ್ ಇರುತ್ತೆ. ಬಟ್ ನೀವು ಯಾವ್ದು ತೊಗೊಬೇಕು, ನೀವು ಯಾವುದ್ರಲ್ಲಿ ಸ್ಕಿಲ್ ಇದ್ದೀರಾ, ನಿಮ್ಮ ಬೇಸಿಕ್ಸ್ ಯಾವುದ್ರಲ್ಲಿ ಇದ್ದಾವೆ ಅಂತ ನೀವು ಒನ್ಸ್ MBA ಜಾಯಿನ್ ಆದಮೇಲೆ ನಿಮ್ಗೆ ಐಡಿಯಾ ಇರುತ್ತೆ. ಡ್ಯೂಲ್ ಕೋರ್ಸ್ ಅಂತಾರೆ, ಲೈಕ್ 2 ಸ್ಪೆಷಲೈಸೇಷನ್ ತೊಗೊತಾರೆ. ಇಲ್ಲ ಕೆಲವರು ಒಂದೇದರಲ್ಲಿ ಸ್ಪೆಷಲೈಸೇಷನ್ ಮಾಡ್ಬೋದು. ಸ್ಪೆಷಲೈಸೇಷನ್ ಅಂದರೆ ಏನಂದರೆ ಒಂದು ಕ್ಲಿಯರಾಗಿ ಒಂದು ಸಬ್ಜೆಕ್ಟ್ ಬಗ್ಗೆ ಚೆನ್ನಾಗಿ, ಒಂದು ಏರಿಯಾ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳೋದು. ಲೈಕ್ ಫಾರ್ ಎಕ್ಸಾಂಪಲ್ MBBS ಅಲ್ಲಿ ಎಲ್ಲರೂ MBBS ಅಲ್ಲಿ ಡಾಕ್ಟರ್ಸ್ ಏನು ಮಾಡ್ತಾರೆ, ಪ್ರತಿ ಬಾಡಿಯಲ್ಲಿ ಎಲ್ಲದ್ರ ಬಗ್ಗೆ ತಿಳ್ಕೊತಾರೆ. ಆಮೇಲೆ ನೆಕ್ಸ್ಟ್ ಸ್ಪೆಷಲೈಸೇಷನ್ ಲೈಕ್ ಬ್ರೈನ್ ಬಗ್ಗೆ ಮಾತ್ರ ತಿಳ್ಕೊಳ್ತಾರೆ, ಅವ್ರನ್ನ ಸ್ಪೆಷಲಿಸ್ಟ್ ಅಂತಾರೆ. ಆ ಥರ MBAದಲ್ಲಿ ಏನು ಮಾಡ್ತೀರಾ ನೀವು, ಜನರಲ್ MBA ಅಂದರೆ ಎಲ್ಲ ಸಬ್ಜೆಕ್ಟ್ಸ್ ಯಾವುದಾದ್ರು ತೊಗೊಂಡು ಓದಾಗ್ತೀರಾ, ಜಸ್ಟ್ ಜನರಲ್ MBA ಡಿಗ್ರಿ ತೊಗೊತೀರ 2 ವರ್ಷ ಮಾಡಿದರೆ. ಬಟ್ ಸ್ಪೆಷಲೈಸೇಷನ್ ಲೈಕ್ ಡ್ಯೂಲ್ ಸ್ಪೆಷಲೈಸೇಷನ್ ಅಂದರೆ 2 ಸ್ಪೆಷಲೈಸೇಷನ್. ಫಾರ್ ಎಕ್ಸಾಂಪಲ್ ನಾನು ಬಿಸ್ನೆಸ್ ಅನಾಲಿಟಿಕ್ಸ್ ತೊಗೊಂಡು ಮೇಜರ್ಸ್ ಅಂತ, ಮೈನರ್ಸ್ ಅಂದರೆ ಆಪರೇಷನ್ಸ್ ಅಂತ ತೊಗೊಂಡ್ರೆ, 2 ಮ್ಯಾನೇಜ್ಮೆಂಟ್ ತೊಗೊಂಡ್ರೆ, ತುಂಬ ಸಬ್ಜೆಕ್ಟ್ಸ್ ಒಂದು ಪರ್ಟಿಕ್ಯುಲರ್ ಏರಿಯಾ, ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆ ಓದಿದರೆ ಸೊ ಅವ್ರು ಅದನ್ನು ಸಪ್ರೇಟ್ ಮೇಜರ್ ನಾಲೆಜ್ ಗೇನ್ ಮಾಡೋದ್ರಿಂದ ಮೇಜರ್ ಸ್ಪೆಷಲೈಸೇಷನ್. ಸ್ವಲ್ಪ ಕಡಿಮೆ ಓದಿ ಸ್ವಲ್ಪ ಒಂದು ಲೆಸ್ ನಾಲೆಜ್ ಪಡ್ಕೊಂಡ್ರೆ ಅದನ್ನು ಮೈನರ್ ಆಗಿ ಕನ್ಸಿಡರ್ ಮಾಡ್ತೀರಾ. ಬಟ್ ಇಲ್ಲಿ ಡ್ಯೂಲ್ ಸ್ಪೆಷಲೈಸೇಷನ್ ಅಂದರೆ 2 ಸ್ಪೆಷಲೈಸೇಷನ್, ಯಾವುದಾದ್ರೂ ಎರಡು ಏರಿಯಾದ ಬಗ್ಗೆ ತುಂಬ ಡೀಪಾಗಿ ತಿಳ್ಕೊಳೋದನ್ನು ಡ್ಯೂಲ್ ಸ್ಪೆಷಲೈಸೇಷನ್ ಅಂತೀರ. ಸೊ ನಿಮ್ಗೆ ಒನ್ಸ್ ನೀವು MBAಗೆ ಬಂದರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾವುದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಲೈಕ್ ಕೆಲವರು ಬಿಸ್ನೆಸ್ ಅನಾಲಿಟಿಕ್ಸ್ಗೆ ಹೋದರೆ, ಸೊ ಯಾಕಂದರೆ ಈಗ ಬಿಸ್ನೆಸ್ ಅನಾಲಿಟಿಕ್ಸ್ ಚೆನ್ನಾಗಿದೆ ಅಂದರೆ ಬಿಕಾಸ್ ಡೇಟಾ ಆ ಥರ ಡೇಟಾ ಬಗ್ಗೆ ಚೆನ್ನಾಗಿ ಡೀಲ್ ಮಾಡಬೇಕಂದ್ರೆ ಬಿಸ್ನೆಸ್ ಅನಾಲಿಟಿಕ್ಸ್ ತೊಗೊತಾರೆ. ಕೆಲವರು ಮಾರ್ಕೆಟಿಂಗ್ ಬಗ್ಗೆ ಲೈಕ್ ಡೀಪಾಗಿ ಮಾರ್ಕೆಟಿಂಗ್ ತಿಳ್ಕೊಂಡು, ಡೀಪ್ ಅಂದರೆ ಲೈಕ್ ಅರ್ಥ ಮಾಡ್ಕೊಳ್ಳಿ, ಲೈಕ್ ಫೈನಾನ್ಸ್ ಅಂದ ತಕ್ಷಣ ಕ್ಯಾಲ್ಕುಲೇಷನ್ ಮಾಡ್ತಾರೆ ಮತ್ತು BComಗೆ ಹೋಗ್ತಾರೆ, ಆ ಥರ ಅಲ್ಲ. ಯಾವುದೇ ಕೋರ್ಸ್ ಮಾಡ್ತಾಯಿದ್ರು, ಯಾವುದೇ ಡೊಮೈನ್ ತೊಗೊಂಡಿದ್ರೆ ನೀವು ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಓದ್ತೀರಾ. ಲೈಕ್ ಯಾವ ರೀತಿ ಸ್ಟ್ರಾಟಜಿ, ಡೇಟಾ ಇರುತ್ತೆ ನಿಮ್ಮ ಹತ್ರ, ಡೇಟಾ ಜೊತೆ ನೀವು ಕ್ಯಾಲ್ಕುಲೇಷನ್ ಮಾಡೋದಿಲ್ಲ. ಸೊ ಡೇಟಾದಿಂದ ಬಂದಿರೋ ಔಟ್ಪುಟ್ಟಲ್ಲಿ ಯಾವ ರೀತಿ ಡಿಸಿಷನ್ ತೊಗೊಬೇಕು ಅನ್ನೋದು ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ. MBA ಅನ್ನೋ ಪರ್ಸನ್ ಮ್ಯಾನೇಜರ್ ಲೆವೆಲಲ್ಲಿ ಥಿಂಕ್ ಮಾಡ್ತಿರಲ್ಲ, ಸೊ ಅದನ್ನು ಹೇಳ್ಕೊಡೋದು MBA ಅಕಾಡೆಮಿಕ್ಸ್. ಓಕೆ, ಆ್ಯಂಡ್ ಸೊ ಇದೆಲ್ಲ MBA ಬಗ್ಗೆ. ಲಾಸ್ಟ್ ಫೈನಲ್ ಇಯರಲ್ಲಿ ಲಾಸ್ಟ್ ಸೆಮ್ ಇರುತ್ತೆ, 6 ಸೆಮ್ ಇರುತ್ತಲ್ಲ, ಅದು ಇಂಟರ್ನ್ಶಿಪ್ ಮಾಡ್ತಾರೆ. ಡೆಫಿನೆಟ್ಲಿ ಇಂಟರ್ನ್ಶಿಪ್ ಇರುತ್ತೆ. ಲೈಕ್ ಗ್ರ್ಯಾಜುಯೇಷನ್ ನೀವು ಮಾಡಿದಾಗ ಇಂಟರ್ನ್ಶಿಪ್ ಇರುತ್ತಲ್ಲ, ಅದೇ ರೀತಿ ಇಲ್ಲಿ ಇಂಟರ್ನ್ಶಿಪ್ ಇರುತ್ತೆ. ಸೊ ಕೇಳ್ಬೋದು ಪ್ರಾಜೆಕ್ಟ್ಸ್ ಇರುತ್ತಾ ಅಂತ. ಡೆಫಿನೆಟ್ಲಿ ಪ್ರಾಜೆಕ್ಟ್ಸ್ ಇರುತ್ತೆ, ರಿಸರ್ಚ್ ಮಾಡಬೇಕಾಗಿ ಬರುತ್ತೆ, ಲೈಕ್ ಕೇಸ್ ಸ್ಟಡೀಸು, ಪ್ರೆಸೆಂಟೇಷನ್ಸು. ಲೈಕ್ ಅವರವರ ಕೆಲವೊಂದು ಕಾಲೇಜಸಲ್ಲ ಡಿಫ್ರೆಂಟ್ ಕರಿಕ್ಯುಲಮ್ ಬೇರೆ ಬೇರೆ ಥರ ಫಾಲೋ ಮಾಡ್ತಾರೆ. ಇನ್ನೊಂದು ಕಾಲೇಜಸಲ್ಲಿ, ನಮ್ಮ ಕಾಲೇಜಸಲ್ಲಿ ತುಂಬ ಡೀಪಾಗಿ ಲೈಕ್ ಕೇಸ್ ಸ್ಟಡೀಸ್ ಆಗಲಿ, ಪ್ರೆಸೆಂಟೇಷನ್ಸ್ ಆಗಲಿ, ತುಂಬ ಎಕ್ಸಾಮ್ಸ್ ಆಗಲಿ, ಓಪನ್ ಬುಕ್ ಎಕ್ಸಾಮ್ ಆಗಲಿ, ಈ ಥರ ಎಲ್ಲ ಬೇರೆ ಬೇರೆ ಥರ ಫಾಲೋ ಮಾಡ್ತಾರೆ. ಸೊ ಯಾವ ಕಾಲೇಜ್ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರೆ ಆ ಕಾಲೇಜಲ್ಲಿ ಯಾವ ರೀತಿ ಇದೆ ಅಂತ ನೀವು ಅಲ್ಲಿ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ರಿ. ನಿಮ್ಗೆ ಏನಾದರೂ ಐಡಿಯಾ ಇಲ್ಲ, ಗೊತ್ತಿಲ್ಲ ಅಂದರೆ ನೀವು ನನ್ನೇ ಕಾಂಟ್ಯಾಕ್ಟ್ ಮಾಡಿ, ನಾನು ಬೇಕಾದ್ರೆ ನಿಮ್ಮ ಬೇರೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೊಡ್ತೇನೆ. ಓಕೆ, ಲೆಟ್ಸ್ ಬಿಲ್ಡ್ ನೆಟ್ವರ್ಕಿಂಗ್. ಆ್ಯಂಡ್ ನಾನು ತುಂಬ ಮಾತಾಡಬೇಕು ಅಂದ್ಕೊಂಡಿಲ್ಲ MBA ಬಗ್ಗೆ, ಯಾಕಂದರೆ ನಾನು ಆಲ್ರೆಡಿ ಈ ವಿಡಿಯೋ ಮಾಡಿದ್ದೀನಲ್ಲ, ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ ಏನಕ್ಕೆ MBA ಮಾಡ್ತಾರೆ ಅಂತೆಲ್ಲ. ಸೊ MBA ಕಂಪಲ್ಸರಿ ಅಂತಲ್ಲ, ಬಟ್ ಇದು ಒಂಥರ ಪವರ್ಫುಲ್ ಅಂತ, ಯಾಕಂದರೆ ಇದೊಂದು ವೈಡ್ ಸ್ಕೋಪ್ ಕೊಡುತ್ತೆ, ಒಂದು ನಾಲೆಜ್ ಕೊಡುತ್ತೆ, ಏನೆಲ್ಲ ಬಿಸ್ನೆಸ್ ರನ್ ಆಗ್ತಿದೆ, ಯಾವ ರೀತಿ ಮಾರ್ಕೆಟ್ ರನ್ ಆಗ್ತಿದೆ ಅಂತೆಲ್ಲ. ಸೊ ಆ ಥರ ಮೈಂಡ್ ಸೆಟ್ ಇದ್ದರೆ ಡೆಫಿನೆಟ್ಲಿ MBA ಜಾಯ್ನ್ ಆಗ್ತಾರೆ. ಸೊ ನೀವು ಜಾಯ್ನ್ ಆಗ್ತಾ ಇರೋದ್ರಿಂದ ಅಕಾಡೆಮಿಕ್ಸ್ ಹೆಂಗಿರುತ್ತೆ MBAದಲ್ಲಿ ಅಂತ ಹೇಳ್ತಾ ಇದ್ದೇನೆ. ಅವರ್ಸ್ ಎಲ್ಲ ಹೆಂಗಿರ್ಬೋದು, ಕಾಲೇಜ್ ಡಿಪೆಂಡ್ಸ್ ಆನ್ ದಿ ಕಾಲೇಜಲ್ಲಿ. ಲೈಕ್ ಕೆಲವರು ಕಾಲೇಜೆಲ್ಲ 9 o'clock ಸ್ಟಾರ್ಟ್ ಆದರೆ 5 o'clock ಬಿಡ್ತಾರೆ. ನಮ್ಮ ಕಾಲೇಜೆಲ್ಲ 8 o'clock ಸ್ಟಾರ್ಟ್ ಆದರೆ ರಾತ್ರಿ 6:30 ಬಿಡ್ತಾರೆ. ಈ ಥರ ಡಿಫ್ರೆಂಟಾಗಿ ಫಾಲೋ ಮಾಡ್ತಾರೆ. ಸೊ ಎಷ್ಟು ಅವರ್ ಕಾಲೇಜಲ್ಲಿ ನಾವಿದ್ರೂ ಅಷ್ಟು ಅಕಾಡೆಮಿಕ್ಸಲ್ಲಿ ಅಷ್ಟು ಫಾಲೋ ಮಾಡ್ತಾರೆ. ಲೈಕ್ ಪ್ರೊಸೆಸ್, ಲೈಕ್ ಕೇಸ್ ಸ್ಟಡೀಸ್ ಆಗಿರಲಿ, ಲೈಕ್ ವರ್ಕ್ ಆಗಿರಲಿ, ತುಂಬ ವರ್ಕ್ ಇರುತ್ತೆ ಅಂತ ಎಲ್ಲ. ಸೊ ಅದ್ರ ಮೇಲೆ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ಕಾಲೇಜ್ ಜಾಯ್ನ್ ಆಗಬೇಕು ಅಂತ. ಸೊ ಏಮ್ ಫಾರ್ ಅ ಟಾಪ್ ಕಾಲೇಜ್, ಬಿಕಾಸ್ ಟಾಪ್ ಕಾಲೇಜ್ ಯಾವತ್ತೂ ಅಷ್ಟೇ ನಿಮಗೊಂದು ಎನ್ವೈರ್ಮೆಂಟ್ ಕೊಡುತ್ತೆ, ಎಕೋಸಿಸ್ಟಮ್ ಕೊಡುತ್ತೆ, ಎಲ್ಲಿ ನಿಮ್ಮ ಅಲುಮ್ನಿ ನೆಟ್ವರ್ಕಿಂಗ್ ಆಗಿರಲಿ, ನಿಮ್ಮ ಒಂದು ಆ ಎಕೋಸಿಸ್ಟಮ್ ಆಗಲಿ, ಆ ಮೈಂಡ್ ಸೆಟ್ ಆಗಲಿ ತುಂಬ ಡಿಫರ್ ಆಗುತ್ತೆ. ಓಕೆ, ಒನ್ಸ್ ಯು ಜಾಯಿನ್ ಫಾರ್ ಅ ಟಾಪ್ ಕಾಲೇಜಸ್, ಸುತ್ತ ಇರೋ ನಿಮ್ಮ ಫ್ರೆಂಡ್ಸ್ ಆಗಿರಲಿ, ಆ ಇಂಟರಾಕ್ಷನ್ ಆಗಿರಲಿ, ಆ ಒಂದು ಕನೆಕ್ಟಿವಿಟಿ ಇದೆಯಲ್ಲ, ನಿಮ್ಮನ್ನು ಒಂದು ವೈಡ್ ಮೈಂಡ್ ಸೆಟ್ಗೆ ಬಿಲ್ಡ್ ಮಾಡುತ್ತೆ. ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಒನ್ಸ್ ನೀವು ಮಾರ್ಕೆಟಲ್ಲಿ ಪಿಚ್ ಆದಮೇಲೆ. ಓಕೆ, ಸೊ ಇದನ್ನು ಹೇಳ್ತಾ, ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಅಂದರೆ ಡೆಫಿನೆಟ್ಲಿ ಈ ವಿಡಿಯೋ ನೋಡಿ, ನಿಮ್ಗೊಂದು ಫುಲ್ ಕ್ಲಾರಿಟಿ ಬರುತ್ತೆ. ಸೊ ಇದೇ ಹೇಳ್ತಾ, ನಿಮ್ಗೆ ಏನಾದರೂ ಡೌಟ್ಸ್ ಇದೆನಾ, ಜಸ್ಟ್ ಕಾಂಟ್ಯಾಕ್ಟ್ ಮೀ ಥ್ರೂ ದಿಸ್ email ID. So you will get definitely the response from my side. By saying this, ladies and gentlemen, my dear friends and my dear juniors and my dear audience, I'll take leave. Thank you so much. Thank you, Nodal. Bye bye.